ನಾನಿವಾಗ ಫುಡ್ ಬ್ಲಾಗಲ್ಲಿ ಗೋಧಿ ಶಾವ್ಗೆ ಪಲಾವ್ ಮಾಡ್ತಾಯಿದ್ದೀನಿ. ಗೋಧಿ ಶಾವ್ಗೆ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಚಕ್ಕೆ, ಅನಾನಸ್ ಹೂವು, ನೀರುಳ್ಳಿ, ಟೊಮೊಟೊ ಕಾಯಿ. ನೀರುಳ್ಳಿ, ಚಕ್ಕೆ, ಅನಾನಸ್ ಹೂವು, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿಯನ್ನು ರುಬ್ಬಬೇಕು. ಗೋಧಿ ಶಾವ್ಗೆ ಹುರಿಯೋದು ಸಿಕ್ಕತ್ತೆ, ಅದನ್ನು ತಗೋಬೋದು. ಇದು ಶುಗರ್ನವ್ರಿಗೂ ಒಳ್ಳೆಯದಿದು. BR ರೇಖಾ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತರಕಾರಿನ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಚಕ್ಕೆ, ಪುದೀನ, ನೀರುಳ್ಳಿ, ಟೊಮೊಟೊ, ಒಂದು ಸ್ವಲ್ಪ ಒಂದು 2 ದ್ರಾಕ್ಷಿ, ಗೋಡಂಬಿ ಹಾಕಿದ್ದೀನಿ. ಇವಾಗ ನೀರುಳ್ಳಿ, ಟೊಮೊಟೊ ಹಾಕಬೇಕು. ನೀರುಳ್ಳಿ, ಟೊಮೊಟೊ, ಪುದೀನ ಸೊಪ್ಪು ಹಾಕಿ ಚೆನ್ನಾಗಿ ಕೈಯಾಡಿ. ಇವಾಗ ಬೇಯಿಸಿರೋದು ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ, ಇವತ್ತು ಚಾಯ್ಸ್ ತರಕಾರಿ ಹಾಕ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇದು ಒಟ್ಟು ಫುಡ್ ಬ್ಲಾಗಲ್ಲಿ ಗೋಧಿ ಶಾವ್ಗೆ ಪಲಾವ್. ಇವಾಗ ರುಬ್ಬಿರೋ ಮಸಾಲೆ, ಸ್ವಲ್ಪ ಹಸಿ ವಾಸನೆ ಹೋಗಲಿ. ರುಬ್ಬಿರೋ ಮಸಾಲೆ ಹಾಕ್ತೀವಲ್ಲ, ಆವಾಗ ಒಂಚೂರು ಕೈಯಾಡಬೇಕು, ಹಸಿ ವಾಸನೆ ಹೋಗಬೇಕು. ನೀರು ಕುದೀತಿದೆಯಲ್ಲ, ಇವಾಗ ಶಾವ್ಗೆ ಹಾಕಿ ಕೈಯಾಡಬೇಕು. ಈ ಥರ ಮಾಡಿದರೆ ಗೋಧಿ ಶಾವ್ಗೆ ಪಲಾವ್ ರೆಡಿಯಾಗುತ್ತದೆ. ಇವತ್ತು ಫುಡ್ ಬ್ಲಾಗಲ್ಲಿ ಗೋಧಿ ಶಾವ್ಗೆ ಪಲಾವ್. ಗೋಧಿ ಶಾವ್ಗೆ ಪಲಾವ್ ರೆಡಿ. BR ರೇಖಾ ಚಾನಲ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು.